ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಎಲ್ಲ ಸತ್ಯವನ್ನು ಮನೆಯವ್ರಿಗೆ ಹೇಳಿಬಿಟ್ನ ರಾಮಾಚಾರಿ. ಕೃಷ್ಣನ ಸಾವಿಗೆ ಸೇಡ್ ತೀರಿಸ್ಕೊಳ್ಳೋಕೆ ಮುಂದಾಗ್ತಿದ್ದಾನೆ ರಾಮಾಚಾರಿ. ಏನಾಗ್ತದೆ ಮನೆಯವ್ರಿಗೆ ವಿಷಯ ಗೊತ್ತಾಯ್ತಾ? ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕೃಷ್ಣ ಸತ್ತು ಹೋಗಿದ್ದಾನೆ ಅನ್ನೋ ವಿಷಯ ರಾಮಾಚಾರಿಗೆ ತಿಳಿದಿದೆ. ಆದರೆ ರಾಮಾಚಾರಿ ನೋಡುವಷ್ಟರಲ್ಲಿ ಇಲ್ಲಿ ಸುಟ್ಟು ಬೂದಿ ಆಗೋಗಿತ್ತು. ಇಲ್ಲಿ ಕೃಷ್ಣ ತನ್ನ ಕಣ್ಮುಂದೆನೇ ತನ್ನ ತಮ್ಮ ಸುಟ್ಟಿ ಬೂದಿ ಆಗೋದನ್ನು ನೋಡ್ದ ರಾಮಾಚಾರಿ ಚೀರಾಟ ಕೂಗಾಟನ ಯಾರಿಂದನೂ ಕೂಡ ಅವಾಯ್ಡ್ ಮಾಡೋಕ್ಕಾಗ್ತಿಲ್ಲ. ತನ್ನ ತಮ್ಮನ್ನು ನೋಡಲೇಬೇಕು ಅಂತ ಹೋದರೂ ಕೂಡ ಪೊಲೀಸವರು ಅವರನ್ನು ತಡೆದ್ರು. ಜೊತೆಗೆ ಕೃಷ್ಣನ ಎಲ್ಲ ವಸ್ತುಗಳನ್ನ ಕೂಡ ಕೊಟ್ಟರು. ಅದನ್ನು ನೋಡ್ತಿದ್ದಾಗೆ ರಾಮಾಚಾರಿಗೆ ಇದು ನನ್ನ ತಮ್ಮನೇ ಅನ್ನೋದು ಕನ್ಫರ್ಮ್ ಆಯಿತು. ನಂತರ ಫೋನ್ ನಂಬರ್ ಕೂಡ ತೊಗೊಂಡು ಇಲ್ಲಿ ರಾಮಾಚಾರಿನ ಕಳಿಸಿದ್ರು. ರಾಮಾಚಾರಿ ಮನೆಗೂ ಹೋಗ್ದೆ ಕತ್ತಲಲ್ಲಿ ಒಂದು ಕಡೆ ಕುತ್ಕೊಂಡು ತನ್ನ ತಮ್ಮ ಕಣ್ಮುಂದೆನೇ ಸುಟ್ಟು ಬೂದಿ ಆಗಿಬಿಟ್ಟ. ನನ್ನ ಕೈಯಾರೆ ನಾನೇ ಬದುಕಿಸ್ಕೋಬಹುದಿತ್ತು, ಆದರೆ ರೌಡಿಗಳಿಗೆ ನಾನೇ ನನ್ನ ತಮ್ಮನ ರಕ್ಷಣೆ ಕಟ್ಟಿ ಕಳಿಸ್ಬಿಟ್ಟೆ. ಇಲ್ಲ, ನನ್ನಿಂದಾನೇ ತಪ್ಪಾಗಿದ್ದು. ನನ್ನ ಕಣ್ಮುಂದೆನೇ ನನ್ನ ತಮ್ಮ ಇದ್ದರೂ ನನ್ನಿಂದ ಅವನ್ನ ಕಾಪಾಡ್ಕೊಳ್ಳೋಕ್ಕಾಗಲಿಲ್ಲ. ದೇವ್ರೆ, ಏನು ಪಾಪ ಮಾಡಿದ್ವಿ ಅಂತ ನನ್ನ ತಮ್ಮನ ಕರ್ಕೊಂಡ್ಬಿಟ್ಟೆ. ನನ್ನಮ್ಮ ನನ್ನ ಮಗ ಈಗ ತಾನೇ ಸಿಕ್ಕಿದ್ರು ಅಂತ ಎಷ್ಟು ಖುಷಿಯಿಂದ ಇದ್ದರು, ಅಂಥವ್ರಿಗೆ ದುಃಖ ಕೊಟ್ಬಿಟ್ಟಿಯಲ್ಲ. ನನ್ನ ತಮ್ಮನ ಕೊನೆಯ ಬಾರಿ ಕೂಡ ನೋಡೋಕ್ಕೂ ಕೂಡ ಅವಕಾಶ ಮಾಡಿದೆ ಕಿತ್ಕೊಂಡ್ಬಿಟ್ಟಿಯಲ್ಲ ನೀನು. ಏನು ಮಾಡಿದ್ದ ನನ್ನ ತಮ್ಮ, ಯಾಕೆ ಅವನನ್ನು ಕರ್ಕೊಂಡ್ಬಿಟ್ಟೆ ಅಂತ ದೇವರನ್ನೇ ಪ್ರಶ್ನೆ ಮಾಡ್ತಿದ್ದಾನೆ. ಅವನ ಕಣ್ಣೀರ ಧಾರೆನ ಯಾರೂ ಕೂಡ ತಡೆಯೋಕ್ಕಾಗದಿರೋ ಅಷ್ಟರ ಮಟ್ಟಿಗೆ ಅವನ ಅಳ್ತಿದ್ದಾನೆ. ಈ ಕಡೆ ರಾಮಾಚಾರಿ ಜೊತೆಗೆ ತನ್ನ ತಮ್ಮನ ಬಟ್ಟೆ ಎಲ್ಲವನ್ನ ಕೂಡ ನೋಡಿದ್ದೆ ಅದನ್ನು ಅಪ್ಕೊಂಡು ಕಣ್ಣೀರು ಹಾಕ್ತಾನೆ. ತನ್ನ ತಮ್ಮಂಗೆ ಪ್ರೀತಿಯಿಂದ ಬಟ್ಟೆ ಕೊಟ್ಟಿದ್ದು, ಇದು ತಗೋ ನೀನು ಅಣ್ಣ ಕೊಡ್ತಿರೋದು ಗಿಫ್ಟ್ ಅಂತ ಹೇಳಿ ಕೊಟ್ಟಿದ್ದು. ನಂತರ ನಿನ್ನ ಹತ್ರ ಫೋನ್ ಇತ್ತು ಅಂತ ಹೇಳಿ ಸ್ಮಾರ್ಟ್ ವಾಚ್ನ ಕೊಟ್ಟಿದ್ದು, ಸ್ಮಾರ್ಟ್ ಮೊಬೈಲ್ ಇದೆ ಅಂತ ಹೇಳಿ ವಾಚ್ನ ಕೊಟ್ಟಿದ್ದು. ತಮ್ಮ ಅದನ್ನು ಖುಷಿಯಿಂದ ಸ್ವೀಕರಿಸಿದ್ದು ಎಲ್ಲವನ್ನೂ ಕೂಡ ರಾಮಾಚಾರಿ ನೆನಪು ಮಾಡ್ಕೊತಿದ್ದಾನೆ. ಆ ವಾಚ್ನ ನೋಡ್ತಾ ತನ್ನ ತಮ್ಮನ ನೆನೆಸ್ಕೊತಿದ್ದಾನೆ. ನಂತರ ಆ ಕಡೆಯಿಂದ ಜಾನಕಿಯವರು ಕಾಲ್ ಮಾಡ್ತಿದ್ದಾರೆ ಈ ಕಡೆ ರಾಮಾಚಾರಿಗೆ. ನೋಡು ಅಮ್ಮ ನಿನಗೆ ಕಾಲ್ ಮಾಡ್ತಿದ್ದಾರೆ, ಏನಂತ ಹೇಳ್ತೀನಿ ನಾನು, ಏನೂ ಹೇಳೋಕ್ಕಾಗಲ್ಲ ನನ್ನಿಂದ ಪರಿಸ್ಥಿತಿಲಿ. ನೀನು ಹೇಳ್ತೀಯಾ ಬಂದು, ನೀನು ಇಲ್ಲವೇ ಇಲ್ಲ, ಬದುಕೇ ಇಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ ರಾಮಾಚಾರಿ. ಆ ಕಡೆ ಅಮ್ಮ ತುಂಬಾ ಪ್ಯಾನಿಕ್ ಆಗಿದ್ದಾರೆ. ಏನಪ್ಪ ಇದು ಫೋನ್ನೇ ಪಿಕ್ ಮಾಡ್ತಿಲ್ವಲ್ಲ ಅಂತ. ನಂತರ ಅಲ್ಲಿ ವೈಶಾಖ ಹತ್ರಕ್ಕೆ ಚಾರು ಹೋಗಿದ್ದೆ. ಈ ಕಡೆ ತಗೋ ಅಕ್ಕ ಅಂತ ಹೇಳಿದರೆ ಏನು ಕೊಡೋಕೆ ಬಂದಿದ್ಯಾ, ಟ್ಯಾಬ್ಲೆಟ್ಸ್ ಅಂದಾಗ ಹೌದು ಟ್ಯಾಬ್ಲೆಟ್ಸ್ ಕೊಡೋಕೆ ಬಂದಿದ್ದೀನಿ ಅಂದಾಗ ಇವ್ರದಂತೂ ಮುಗೀತು ಕತೆ, ಮುಗಿಯೋದ ತೀರದ ಕತೆ. ಕರ್ಮವಿ ಏನಪ್ಪ ಮಾಡಲಿ, ಇಲ್ದಿರೋ ಮಗುಗೆ ಟ್ಯಾಬ್ಲೆಟ್ಸ್ ಕೊಟ್ಟರೆ ಏನು ಮಾಡ್ಕೊಂಡು ಸಾಯಲಿ ನಾನು ಅಂತ ವೈಶಾಖ ಮನಸ್ಸಲ್ಲೇ ಅಂದ್ಕೊಂಡು ಕೊಡು ಚಾರು, ನಾನು ತಗೋತೀನಿ ಅಂದಾಗ ನೀನು ಏನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನೀನು ಯಾವುದೇ ಟ್ಯಾಬ್ಲೆಟ್ಸ್ ಕೂಡ ತೊಗೊಳ್ಳಲ್ಲ, ನಾನು ನಿನಗೋಸ್ಕರ ಬಂದಿದ್ದಲ್ಲ, ನಮ್ಮ ಪಾಪಗೋಸ್ಕರ ಬಂದಿದ್ದು, ತಗೋ ನಾನೇ ಹಾಕ್ತೀನಿ ಅಂತ ಹೇಳಿ ಟ್ಯಾಬ್ಲೆಟ್ಸ್ನ ಕೊಟ್ಟು ಅಲ್ಲಿಂದ ಹೋದರೆ ಇದನ್ನೇ ಇಟ್ಕೊಂಡು ನೋಡು ನಿನ್ನನ್ನು ಹೇಗೆ ಮನೆಯಿಂದ ಹೊರ ದಬ್ತೀನಿ ಅಂತ ಹೇಳಿ ವೈಶಾಖ ಅನ್ಕೋತಾಳೆ. ನಂತರ ಇಲ್ಲಿ ಜಾನಕಿಯವರು ತುಂಬಾ ಗಾಬರಿ ಆಗಿದ್ದಾರೆ. ಅಲ್ಲಿಗೆ ಶ್ರುತಿ ಮತ್ತು ಚಾರು ಇಬ್ಬರು ಕೂಡ ಬರ್ತಾರೆ. ಬಂದಿದ್ದೆ ಏನಾಯಿತು ಅತ್ತೆ ಅಂದಾಗ ಅಲ್ಲಿ ಕೃಷ್ಣಂಗೆ ಕಾಲ್ ಮಾಡ್ತಿದ್ದೀನಿ, ಕಾಲ್ ಪಿಕ್ ಮಾಡ್ತಿಲ್ಲ ಅಂದಾಗ ದೇವಸ್ಥಾನ ಗಜಿಬಿಸಿ ಇರುತ್ತೆ, ಸೌಂಡ್ ಇರುತ್ತೆ, ಅದಕ್ಕೋಸ್ಕರ ಕಾಲ್ ಪಿಕ್ ಮಾಡ್ತಿಲ್ಲ ಅಷ್ಟೇ, ಅದಕ್ಕೆಲ್ಲ ಗಾಬರಿ ಆಗಬೇಡಿ ಅತ್ತೆಮ್ಮ ಅಂತ ಹೇಳ್ತಿದ್ದಾಳೆ ಈ ಕಡೆ ಚಾರು. ಈ ಕಡೆ ಶ್ರುತಿ ಕೂಡ ಹಾಗೆ ಹೇಳ್ತಿದ್ದಾಳೆ. ಆದರೂ ಕೂಡ ಇಲ್ಲಿ ಅವ್ರ ಅಪ್ಪಂಗೂ ಕೂಡ ಮನಸ್ಸು ಸರಿ ಇಲ್ಲ, ಈ ಕಡೆ ನನಗೂ ಕೂಡ ಮನಸ್ಸು ಸರಿ ಇಲ್ಲ. ಇಂಥ ಸಮಯದಲ್ಲಿ ಈ ರೀತಿ ಆದರೆ ಗಾಬರಿ ಆಗತ್ತೆ ಅಂತ ಅಂದ್ಕೊಂಡಿದ್ದೆ. ರಾಮಾಚಾರಿಗೆ ಕಾಲ್ ಮಾಡು ಅಂತ ಹೇಳ್ತಾರೆ. ಈ ಕಡೆ ಶ್ರುತಿ ಕೂಡ ರಾಮಾಚಾರಿಗೆ ಕಾಲ್ ಮಾಡ್ತಾಳೆ. ರಾಮಾಚಾರಿ ಕಾಲ್ನ ಪಿಕ್ ಮಾಡ್ತಾನೆ. ಪಿಕ್ ಮಾಡಿದ್ದೆ ತಡ, ಅಣ್ಣ ಎಲ್ಲಿದ್ಯಾ ನೀನು ಅಂತ ಕೇಳ್ತಿದ್ರೆ ನನಗೇನು ಕೇಳಬೇಡ ಅಂತ ಹೇಳ್ತಿದ್ದಾರೆ ರಾಮಾಚಾರಿ. ಏನಣ್ಣ ನಿನ್ನ ವಾಯ್ಸೇ ಒಂಥರ ಇದೆ, ಏನಾಯಿತು ಅಂತಿದ್ದಾಗ ಈ ಕಡೆ ಅಮ್ಮ ಕಾಲ್ ಮಾತಾಡ್ತಾರೆ ಅಂತ ಹೇಳಿ ಜಾನಕಿ ಅಮ್ಮಂಗೆ ಕಾಲ್ ಕೊಡ್ತಾರೆ. ನಂತರ ರಾಮಾಚಾರಿ ಎಲ್ಲಿದ್ಯಪ್ಪ, ಇನ್ನೂ ಯಾಕೆ ಬರಲಿಲ್ಲ, ನಿಮ್ಮಪ್ಪ ನೋಡಿದ್ರೆ ಅಲ್ಲಿ ಗಾಬರಿ ಆಗಿದ್ದಾರೆ, ಬೇಗ ಮನೆಗೆ ಬಾ ಅಂದಾಗ ನನ್ನ ದಯವಿಟ್ಟು ಎಲ್ಲಿದೆಯಾ ಏನು ಅಂತ ಕೇಳಬೇಡಿ ದಯವಿಟ್ಟು ಅಂತ ಹೇಳಿ ಗದ್ಗತಿದ ಧ್ವನಿಯಿಂದ ಮಾತನಾಡ್ತಾರೆ. ಏನಾಯಿತು ಮಗನೇ ಏನು ಅಂದರೆ ಇಲ್ಲ ನನ್ನಿಂದ ಹೇಳೋಕ್ಕಾಗಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡಿ ಅಲ್ಲಿ ಚೀರಾಡ್ತಿದ್ದಾನೆ ರಾಮಾಚಾರಿ. ಇಲ್ಲಿ ರಾಮಾಚಾರಿ ಧ್ವನಿ ತುಂಬಾ ಗದ್ಗತಿತ ಆಗಿತ್ತು, ತುಂಬ ಕಣ್ಣೀರು ಹಾಕ್ತಿದ್ದ ಅನಿಸುತ್ತೆ. ಏನೂ ಆಗಿದೆ ಖಂಡಿತ, ನಂಗೆ ತುಂಬಾ ಗಾಬರಿ ಆಗ್ತಿದೆ ಅಂದಾಗ ಈ ಕಡೆ ಶ್ರುತಿ ಕೂಡ ಹೌದು ಅಮ್ಮ ಏನೂ ಆಗಿದೆ ಅನ್ನಿಸ್ತದೆ, ಅಣ್ಣ ಎಂದೂ ಕೂಡ ಈ ರೀತಿ ಎಲ್ಲೂ ಕೂಡ ಹಳೋನಲ್ಲ, ಅಂಥವನು ಈ ರೀತಿ ಆಡ್ತಿದ್ದಾನೆ ಅಂದರೆ ಖಂಡಿತ ಏನೂ ಅನಾಹುತನೇ ಆಗಿದೆ ಅನಿಸುತ್ತೆ. ಅಪ್ಪಂಗೆ ನಿನಗೆ ಎಲ್ರಿಗೂ ಕೂಡ ಇವತ್ತು ಕಸವಸಿ ಆಗ್ತದೆ, ಇದನ್ನೆಲ್ಲ ನೋಡ್ತಿದ್ರೆ ಏನೋ ಆಗಿರ್ಬೋದು ಅಂತ ಅನ್ಕೋತಾಳೆ. ನಂತರ ಚಾರು ನಾನು ಕಾಲ್ ಮಾಡಿ ಕೇಳ್ತೀನಿ ಅಂತ ಅಂದಾಗ ಬೇಡಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದಾನೆ ಅಂತ ಜಾನಕಿ ಅವರು ತಡೀತಾರೆ. ನಂತರ ಇಲ್ಲಿ ಕೋದಂಡವರು ಊಟ ಮಾಡ್ಕೊಂಡು ಬಂದಿದ್ದೆ, ಇವತ್ತು ಊಟ ಅಷ್ಟು ರುಚಿಯಾಗಿರಲಿಲ್ಲ
ಅಂತ ಹೇಳ್ತಾರೆ. ಈ ಕಡೆ ಅಜ್ಜಿ ಕೂಡ ಮನಸ್ಸೆಲ್ಲರದ್ದು ಕಹಿ ಆಗಿರ್ಬೇಕಿದ್ರೆ ಊಟ ಎಲ್ಲಿ ರುಚಿಸುತ್ತೆ ಅಂತ ಹೇಳ್ತಿದ್ರೆ, ಈ ಕಡೆ ನನ್ಗೆ ಯಾಕೋ ಗಾಬರಿ ಆಗ್ತದೆ. ರಾಮಾಚಾರಿ ನೋಡಿದ್ರೆ ಹಾಗೆ ಹೇಳ್ದ, ನಮ್ಮ ಮನಸ್ಸು ಮತ್ತು ಅವ್ರ ಮನಸ್ಸು ಒಂದು ರೀತಿ ಕಸಿವಿಸಿ ಆಗ್ತದೆ, ಇದೆಲ್ಲ ನೋಡಿದ್ರೆ ಏನೋ ಆಗುತ್ತೆ ಅಂತ ಅನ್ನಿಸ್ತದೆ ಅಂತ ಜಾನಕಿ ಅವರು ಹೇಳ್ತಿದ್ದಾಗೆ ಹೊರಗಡೆಯಿಂದ ನೀರು ಸೌಂಡ್ ಕೇಳಿಸುತ್ತೆ. ಏನೋ ನೀರು ದಬ ದಬ ಅಂತ ಬೀಳ್ತದೆ ಅಂತ ಅನಿಸುತ್ತೆ. ಅಂದಾಗಲೇ ಈ ಕಡೆ ರಾಮಾಚಾರಿ ಬಂದಿದ್ದೆ. ಹೊರಗಡೆ ನೀರನ್ನು ತಲೆ ತುಂಬ ಸುರ್ಕೋತಿದ್ದಾರೆ. ಮನೆಯವರೆಲ್ಲರೂ ಕೂಡ ಬಂದು ಗಾಬರಿ ಆಗಿದ್ದಾರೆ. ಏನಾಯಿತು, ಏನು ಮಾಡ್ತಿದ್ಯಾ ಅಂತ ಹೇಳಿ. ಆದರೆ ಇಲ್ಲಿ ರಾಮಾಚಾರಿ ನೀರನ್ನು ತಲೆಗೆ ಸುರ್ಕೋತಿದ್ದಾನೆ, ಒಂದು ಕೂಡ ಮಾತಾಡ್ತಿಲ್ಲ. ಈ ರೀತಿ ನಡ್ಕೋತಿದ್ರೆ ನಾವು ಏನು ಅನ್ಕೋಬೇಕು ರಾಮಾಚಾರಿ, ಯಾಕೆ ತಲೆ ಮೇಲೆ ನೀರು ಸುರ್ಕೋತಿದ್ಯಾ ಹೇಳು ಅಂತಿದ್ದಾರೆ. ಈ ಕಡೆ ಚಾರು ಕೂಡ ಕೇಳ್ತಿದ್ರು, ರಾಮಾಚಾರಿ ಏನೂ ಮಾತಾಡ್ತಿಲ್ಲ. ಆದರೆ ಅವನು ಅಲ್ಲಿ ತನ್ನ ತಮ್ಮನ ಸಾವಿಗೆ ಕಾರಣ ಆದವನ್ನ ಯಾವುದೇ ಕಾರಣಕ್ಕೂ ಸರ್ವನಾಶ ಮಾಡದೆ ಬಿಡುವುದಿಲ್ಲ, ಅವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿ ತನ್ನ ತಮ್ಮನ ಬೂದಿ ಇಟ್ಕೊಂಡು ಪ್ರಮಾಣ ಮಾಡಿದ್ದು ಎಲ್ಲವನ್ನ ಕೂಡ ರಾಮಾಚಾರಿ ನೆನಪು ಮಾಡ್ಕೊತಿದ್ದಾನೆ. ನಂತರ ಏನಾಯಿತು ಏನು ಅಂತ ಕೇಳ್ತಿದ್ರು, ಹೇಳ್ತಿಲ್ಲ. ನಂತರ ಇಲ್ಲಿ ವೈಶ್ವಕಗೆ ಗಾಬರಿ ಆಗ್ಬಿಡುತ್ತೆ. ಏನಪ್ಪ ಇದು, ಈ ರಾಮಾಚಾರಿ ಯಾಕೆ ಈ ರೀತಿ ಆಡ್ತಿದ್ದಾನೆ ಅಂತ ಹೆದರ್ಕೊಂಡು ರೂಮ್ ಒಳಗಡೆ ಬಂದು, ಏನಾದರೂ ಇವನಿಗೆ ವಿಷಯ ಗೊತ್ತಾಗಿರ್ಬೋದಾ, ಇವನು ಅಷ್ಟು ಎಮೋಷ್ನಲ್ಲೇ ಅಲ್ಲ ಅಂಥವನು ಇವತ್ತು ಇಷ್ಟೊಂದು ಕಣ್ಣೀರು ಹಾಕ್ತಿದ್ದಾನೆ ಅಂದರೆ ಏನಿರ್ಬೋದು ಅಂತಲೇ ಅರ್ಥ ಆಗ್ತಿಲ್ವಲ್ಲ. ಏನಾದರೂ ವಿಷಯ ಗೊತ್ತಾಗೋಯ್ತಾ, ಅಯ್ಯೋ ಗೊತ್ತಾದರೆ ಏನಪ್ಪ ಮಾಡೋದು, ಮನೆಯವರೆಲ್ರಿಗೂ ಗೊತ್ತಾಗ್ಬಿಟ್ರೆ ಏನು ಮಾಡಲಿ ನಾನು ಅಂತ ಅನ್ಕೋತಿರ್ತಾರೆ. ಅಷ್ಟರಲ್ಲಿ ಕೋದಂಡ ಅವ್ರು ಬಂದಿದ್ದೆ. ಏನಿದು ವೈಶ್ವಕ, ರೂಮಿಗೆ ಬಂದು ಸೇರ್ಕೊಂಡಿದ್ಯಲ್ಲ. ಅಲ್ಲಿ ರಾಮಾಚಾರಿ ಅಳ್ತಿದ್ದಾನೆ. ಅವನ್ನ ಸಮಾಧಾನ ಬಿಟ್ಟು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂದಾಗ ಏನ್ರಿ ಮಾತಾಡ್ತಿದ್ರ, ನನಗೆ ಅವ್ನ ಕಣ್ಣೀರು ನೋಡೋಕ್ಕಾಗತ್ತೆ ಅಂತ ಅನ್ಕೊಂಡಿದ್ರೆ, ಯಾವತ್ತೂ ಖುಷಿನ ಎಲ್ಲರೂ ಮುಂದೆ ತೋರಿಸ್ಕೋಬಹುದು, ಆದರೆ ಕಣ್ಣೀರನ್ನ ದಿಂಬು ಮತ್ತು ಸೆರ್ಗಕ್ಕೆ ಬಿಟ್ಟರೆ ಬೇರೆ ಯಾವುದಕ್ಕೂ ಕೂಡ ಕಾಣಿಸ್ತಿರುವ ಹಾಗೆ ಇಟ್ಕೋಬೇಕು. ನಾನು ಅವನ ಅದಕ್ಕೆ ಅವ್ನು ನನ್ನ ಮೈದ ಮಗಂಗಿಂತ ಹೆಚ್ಚು ಅವನ ರೀತಿ ಸಂಕಟ ಪಡ್ತಿದ್ರೆ ನನ್ನಿಂದ ನೋಡೋಕ್ಕಾಗ್ತಿರ್ಲಿಲ್ಲ, ಅದಕ್ಕೋಸ್ಕರ ಅಳು ಬರ್ತಿತ್ತು, ಅದಕ್ಕೆ ಇಲ್ಲಿಗೆ ಬಂದೇ ಹೊರತು ಇನ್ನೇನೂ ಅಲ್ಲ ಅಂತ ಹೇಳ್ತಾರೆ. ಅಯ್ಯೋ ನೀನು ಹೇಳೋದು ನಿಜಾನೇ, ಆದರೆ ರಾಮಾಚಾರಿ ಎಂದೂ ಕೂಡ ಈ ರೀತಿ ಹತ್ತವನೇ ಅಲ್ಲ. ಅಂಥವನು ಈ ರೀತಿ ಎಮೋಷ್ನಲ್ ಆಗಿ ಕಣ್ಣೀರು ಹಾಕ್ತಿದ್ದಾನೆ ಅಂದರೆ ಖಂಡಿತ ಸಣ್ಣ ವಿಷಯ ಅಂತೂ ಇರುವುದಿಲ್ಲ. ಬಾ ಏನು ಅಂತ ಕೇಳೋಣ ಅಂದಾಗ, ಅಯ್ಯೋ ಈ ನನ್ನ ಗಂಡನ ಆದಷ್ಟು ಬೇಗ ಮಕ್ಕಳನ್ನ ಮಲಗಿಸ್ಬೋದು, ಎಷ್ಟು ಚೆನ್ನಾಗಿ ನಂಬಿಸ್ಬೋದು, ಬೇಗ ಕುರಿ ಹಳ್ಳಕ್ಕೆ ಬೀಳುತ್ತೆ ಅಂತ ವೈಶ್ವಕ ಅನ್ಕೋತಾಳೆ. ನಂತರ ಇಲ್ಲಿ ರಾಮಾಚಾರಿ ತಲೆ ಸೂರಿ ಎಲ್ಲರೂ ಕೂಡ ಏನಾಯಿತು ಏನು ಅಂತ ವಿಚಾರ ಮಾಡ್ತಿದ್ದಾರೆ. ಏನಪ್ಪ ಆಯಿತು, ಯಾಕೆ ರೀತಿ ಇದೆಯಾ, ನೀನು ನಮ್ಮ ಮನೆಯವರಲ್ವಾ, ನಾವೆಲ್ಲ ನಿನ್ನ ಮನೆಯವರಲ್ವಾ, ನಿನ್ನ ಕಷ್ಟದಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ, ಹೇಳಪ್ಪ ಏನಾಯಿತು ಅಂತ ಅಪ್ಪ ಕೇಳ್ತಿದ್ದಾರೆ. ಈ ಕಡೆ ಜಾನಕಿ ಚಾರು ಅವರು ಇಬ್ಬರು ಕೂಡ ಕೇಳ್ತಿದ್ದಾರೆ, ಏನಾಯಿತು ಕಂದ, ಏನು ಯಾಕೆ ಇಷ್ಟು ಅಳ್ತಾ ಇದೆಯಾ ಅಂತ. ಕೃಷ್ಣನ ಸಾವು ಈ ಕಡೆ ರಾಮಾಚಾರಿಗೆ ಅರ್ಗಿಸ್ಕೊಳ್ಳೋಕ್ಕಾಗ್ತಿಲ್ಲ, ಕಣ್ಣೀರಿನ ತಡ್ಕೊಳ್ಳೋಕ್ಕಾಗ್ತಿಲ್ಲ. ಈ ಕಡೆ ಕಣ್ಣೀರಿನ ಸಮುದ್ರನೇ ಹರಿತಿದೆ ಅಂತ ಹೇಳ್ಬೋದು. ಈ ಕಡೆ ವೈಶಾಖಗೆ ಭಯ ಶುರುವಾಗಿದೆ. ಈ ಕಡೆ ಅಜ್ಜಿ ಕೂಡ ಏನಾಯಿತು ರಾಮಾಚಾರಿ ಹೇಳಪ್ಪ ಅಂತ ಕೇಳ್ತಿದ್ದಾರೆ. ರಾಮಾಚಾರಿ ನನ್ನ ಕಣ್ಮುಂದೆನೇ ಸುಟ್ಟೋಗ್ಬಿಟ್ಟ, ನನ್ನ ಕಣ್ಮುಂದೆನೇ ಸತ್ತೋಗ್ಬಿಟ್ಟ, ಬೂದಿ ಆಗ್ಬಿಟ್ಟ, ನನ್ನಿಂದ ಬದುಕಿಸ್ಕೊಳಕ್ಕಾಗಲಿಲ್ಲ ಅಂತಿದ್ರೆ ಏನು ಬದುಕಿಸ್ಕೊಳಕ್ಕಾಗಲಿಲ್ಲ, ಯಾರು ಸುಟ್ಟೋಗಿದ್ದು ಏನು ಅಂತ ಕೇಳ್ತಿದ್ರೆ ಕೃಷ್ಣ ಅಂತ ಹೇಳ್ಬಿಡ್ತಾನೆ ರಾಮಾಚಾರಿ. ಕೃಷ್ಣ ಸತ್ತೋಗ್ಬಿಟ್ಟ, ನಂಬಿಟ್ಟು ಹೋಗ್ಬಿಟ್ಟ ಅಂತ ಹೇಳಿದ ತಕ್ಷಣ ಮನೆಯವ್ರು ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ವೈಶ್ವಕಗೆ ಬಿಗ್ ಶಾಕ್ ಆಗಿದೆ. ಫೈನಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ರಾಮಾಚಾರಿ ಹತ್ಕೊಂಡು ಎಲ್ಲ ವಿಷಯ ಹೇಳ್ಬಿಟ್ಟ. ಮನೆಯವರು ಎಲ್ಲರೂ ಕೂಡ ಗಾಬರಿ ಆಗಿದ್ದಾರೆ. ಈ ಕಡೆ ಜಾನಕಿ ಅವರು ಕುಸ್ತು ಹೋಗ್ತಿದ್ದಾರೆ. ಹಾಗಿದ್ರೆ ಮುಂದೆ ಏನಾಗುತ್ತೆ, ಏನಾಗಬಹುದು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ಪಿಚ್ ಮಾಡೋದನ್ನು ಮರಿಬೇಡಿ.